ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೇ 31ರ ಜ್ಯೇಷ್ಠ ಮಾಸದ ಅಧಿಕ ಹುಣ್ಣಿಮೆ ಅಂದರೆ ಅಧಿಕ ಮಾಸದಲ್ಲಿ ಬರ್ತಕ್ಕಂಥ ಒಂದು ಪ್ರಥಮ ಹುಣ್ಣಿಮೆ ಅಂತಲೇ ಹೇಳ್ಬೋದು. ಈ ಹುಣ್ಣಿಮೆ ಕಳೆದ ನಂತರ ಶಿವನ ಕೃಪೆಯಿಂದ ಈ ಮೂರು ರಾಶಿಯವರಿಗೆ ರಾಜಯೋಗ ಆರಂಭ ಅಂತಲೇ ಹೇಳ್ಬೋದಾಗುತ್ತೆ. ಹಾಗಾದರೆ ಆ ಮೂರು ರಾಶಿಗಳು ಯಾವುದು, ಆ ರಾಶಿಗಳಿಗೆ ಸಿಗ್ತಕ್ಕಂಥ ರಾಜಯೋಗಗಳು ಏನಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರ್ತಾರೋ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಹುಣ್ಣಿಮೆ ಹೊಸ ಆಶಾದೀಪವಾಗುತ್ತೆ. ದೀರ್ಘಕಾಲದಿಂದ ನಿಂತಹ ಹಣ ನಿಮ್ಮ ಕೈ ಸೇರುತ್ತೆ. ಶಿವನ ಆಶೀರ್ವಾದನ ಧೈರ್ಯ ಮತ್ತು ಆತ್ಮವಿಶ್ವಾಸ ನಿಮ್ಮ ಕೈ ಸೇರುತ್ತೆ. ಹೊಸ ಉದ್ಯಮ ಆರಂಭಿಸಲು ಇದು ಒಳ್ಳೆ ಸಮಯ. ಇನ್ನು ಎರಡನೇ ರಾಶಿಯಾಗಿ ಕನ್ಯಾ ರಾಶಿ. ಮನೆಯಲ್ಲಿರ್ತಕ್ಕಂಥ ಕಲಹಗಳು ದೂರ ಆಗಿ ಶಾಂತಿ ನೆಲೆಸುತ್ತೆ. ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಈ ಸಮಯ ಒಂದು ಚೇತರಿಕೆಯನ್ನು ನೋಡ್ಬೋದಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶಿವನ ಕೃಪೆಯಿಂದ ಉತ್ತಮ ಫಲಿತಾಂಶ ಸಿಗುತ್ತೆ. ಇನ್ನು ಮೂರನೇ ರಾಶಿಯಾಗಿ ಕುಂಭರಾಶಿ. ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗಿರುತ್ತೆ. ನೀವು ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಎಲ್ಲ ಕೆಲಸಗಳು ಚಿನ್ನವಾಗಿ ಮಾರ್ಪಡುತ್ತೆ. ವಿದೇಶಕ್ಕೆ ಹೋಗುವ ಹಂಬಲ ಇರೋರಿಗೆ ಒಳ್ಳೆ ಅವಕಾಶ ಸಿಗುತ್ತೆ. ಈ ಒಂದು ರಾಜಯೋಗದ ಸಂಪೂರ್ಣ ಫಲ ನೀವು ಪಡಿಬೇಕು ಅಂತಂದ್ರೆ ನಾನು ಹೇಳೋ ಸಣ್ಣ ತಂತ್ರವನ್ನು ನೀವು ಮಾಡಬೇಕಾಗುತ್ತೆ. ಬೆಳಿಗ್ಗೆ 6 ಗಂಟೆ ಒಳಗೆ ನೀವು ಎದ್ದು ಪವಿತ್ರವಾದ ಸ್ನಾನವನ್ನು ಮುಗಿಸ್ಬೇಕಾಗತ್ತೆ. ಶಿವನಿಗೆ ಅಥವಾ ಮನೆಯಲ್ಲಿ ಯಾವುದೋ ಶಿವನ ವಿಗ್ರಹ ಅಥವಾ ಶಿವನ ಲಿಂಗ ಏನಾದರೂ ಇದ್ದರೆ ಅದಕ್ಕೆ ಹಾಲಿನ ಅಭಿಷೇಕವನ್ನು ಜೊತೆಗೆ ಬಿಲ್ಪತ್ರ ಅಭಿಷೇಕವನ್ನು ಅಂದರೆ ಬಿಲ್ವಾಭಿಷೇಕವನ್ನು ಕೂಡ ಮಾಡಬೇಕಾಗತ್ತೆ. ಓಂ ನಮಃ ಶಿವಾಯ ಎಂಬ ಮೂಲ ಮಂತ್ರವನ್ನು 108 ಬಾರಿ ಕನಿಷ್ಠವಾಗಿ ನೀವು ಹೇಳಬೇಕಾಗತ್ತೆ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆ ದಿನ ನೀವು ಅನ್ನದಾನವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಅದು ಒಂದು ನಾಂದಿ ಆಗುತ್ತೆ. ಈ ಮೂರು ರಾಶಿಯವರು ಶಿವನಿಗೆ ಶರಣಾದಲ್ಲಿ ಮುಂಬರುವ ದಿನಗಳಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಅತಿರೇಕವಾಗಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.